ಪುರಸಭೆ ಅಧಿಕಾರಿಗಳಿಗೆ ಸಾರ್ವಜನಿಕರಿಂದ ಘೇರಾವ್ ಆಗ್ತಾ ಇರುವಂತದ್ದು ಬೆಳಗಾವಿ ರಾಮದುರ್ಗದ ನೇಕಾರಪೇಟೆಯಲ್ಲಿ ಇಂತಹ ಒಂದು ಘಟನೆ ನಡೆದಿರುವಂತದ್ದು. ನಿಗದಿತ ವೆಚ್ಚ 24/7 ನೀರಿನ ಪ್ರತಿ ನಳಕ್ಕೆ 80 ರೂಪಾಯಿ ಬಿಲ್ ಅನ್ನ ನಿಗದಿಪಡಿಸಲಾಗಿದೆ. ಪುರಸಭೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಘೇರಾವ್ ಹಾಕ್ತಾ ಇದ್ದಾರೆ. ಬೆಳಗಾವಿಯ ರಾಮದುರ್ಗದ ನೇಕಾರಪೇಟೆಯಲ್ಲಿ ಈ ರೀತಿಯಾಗಿ ಆಗ್ತಾ ಇರುವಂತದ್ದು. ನಿಗದಿತ ವೆಚ್ಚ ಅಂದ್ರೆ 24/7 ನೀರನ್ನ ಒಂದು ನಳಕ್ಕೆ 80 ರೂಪಾಯಿ ಅಂತ ಬಿಲ್ ಅನ್ನ ನಿಗದಿ ಮಾಡಲಾಗಿದೆ. ನಗರದಾದ್ಯಂತ ಮನೆಗಳಿಗೆ ಮೀಟರ್ ಅಳವಡಿಕೆಯನ್ನ ಮಾಡಿ ಬಿಲ್ ಕೊಡ್ಲೇಬೇಕು ಅಂತ ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು. ಈಗ ಸಾವಿರಾರು ರೂಪಾಯಿ ಬಿಲ್ಗಳು ಬಂದಿದ್ದು ಅಧಿಕಾರಿಗಳಿಗೆ ಘೇರಾವ್ ಕೂಗಿ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಪರಿಸ್ಥಿತಿ ಶಾಂತ ಆಗಿಸೋದಕ್ಕೆ ಪುರಸಭೆ ಮುಖ್ಯಾಧಿಕಾರಿ ಹರಸಾಹಸವನ್ನ ಪಟ್ಟಿದ್ದಾರೆ. ಪುನರ್ ಪರಿಶೀಲನೆ ಮಾಡ್ತೀವಿ ಅಂದ್ಮೇಲೆ ಶಾಂತವಾಗಿದ್ದಾರೆ ಸಾರ್ವಜನಿಕರು. ಏಕಾಏಕಿಯಾಗಿ 24/7 ನೀರಿನ ವ್ಯವಸ್ಥೆ ಏನಿತ್ತು ಅದರಲ್ಲಿ ಬಿಲ್ ವೆಚ್ಚವನ್ನ ಹೆಚ್ಚು ಮಾಡಿರುವಂತದ್ದು. ಪುರಸಭೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಘೇರಾವ್ ಹಾಕ್ತಾ ಇದ್ದಾರೆ. ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಈತಂಗೆ 24/7 ನೀರಿನ ವ್ಯವಸ್ಥೆ ಏನಿತ್ತು ಬಿಲ್ ಹೆಚ್ಚು ಮಾಡಿರುವಂತದ್ದು ಅನ್ನೋದಾಗಿ ಸಾರ್ವಜನಿಕರು ಮುಗಿಬಿದ್ದಿದ್ದಾರೆ ಅಧಿಕಾರಿಗಳ ಕಚೇರಿಗೆ. ಬೆಳಗಾವಿಯ ರಾಮದುರ್ಗದ ನಗರದಾದ್ಯಂತ ಮನೆಗಳಿಗೆ ಮೀಟರ್ ಅನ್ನ ಅಳವಡಿಕೆ ಮಾಡಿ ಇದಾಗ್ಲೇ ಬಿಲ್ ಹೆಚ್ಚು ಮಾಡಿರುವಂತದ್ದು. ಇನ್ನು ಬಿಲ್ ಕೊಡ್ಲೇಬೇಕು ಅಂತ ಸಭೆಯಲ್ಲಿ ಕೂಡ ತೀರ್ಮಾನ ಆಗಿದೆ. ಈಗ ಏಕಾಏಕಿ ಸಾವಿರಾರು ರೂಪಾಯಿ ಬಿಲ್ಗಳನ್ನ ತಂದಿರುವಂತದ್ದು. ಅಧಿಕಾರಿಗಳಿಗೆ ಘೇರಾವ್ ಕೂಗಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇದ್ದಕ್ಕಿದ್ದಾಗೆ ಈ ಒಂದು ನಿರ್ಧಾರ ಅಲ್ಲಿನ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ, ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಏನ್ ಪುರಸಭೆ ಅಧಿಕಾರಿಗಳೇನಿದ್ದಾರೆ ಈ ಹಿಂದೆ ರಾಮದುರ್ಗಿನ ನಗರದ ಈ ಮುಖ್ಯ ಅಧಿಕಾರಿ ಏನಿದ್ದಾನೆ ಕೆಲವು ದಿನಗಳ ಹಿಂದೆ ಒಂದು ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಒಂದು ನಿಗದಿತ ವೆಚ್ಚವನ್ನ 24/7 ನೀರಿನ ಪ್ರತಿ ನಳಕ್ಕೆ 80 ರೂಪಾಯಿ ಬಿಲ್ ಅಂತ ಹೇಳಿ ನಿಗದಿ ಮಾಡಲಾಗಿರುತ್ತೆ. ಆದ್ರೆ ಏಕಾಏಕಿಯಲ್ಲಿ ಪುರಸಭೆ ಅಧಿಕಾರಿಗಳು ಏನಿದ್ದಾರೆ ಸಾರ್ವಜನಿಕರಿಗೆ ಅಂದ್ರೆ ಯಾವುದೇ ರೀತಿಯಾದಂತ ಮುನ್ನೆಚ್ಚರಿಕೆ ಕ್ರಮ ಆಗಿರಬಹುದು, ಯಾವುದೇ ರೀತಿಯಾದಂತ ಅವರಿಗೆ ಸೂಚನೆ ನೀಡದೆ ಏಕೈಕಿ ಸಾವಿರಾರು ಗಂಟಲೆ ಬಿಲ್ ಅನ್ನು ಕೊಟ್ಟೋದ್ರಿಂದ ಇವತ್ತು ಪುರಸಭೆಯ ಒಂದು ದ್ವಂದ್ವ ನೀತಿಯಿಂದ ಸಾರ್ವಜನಿಕರು ಕೂಡ ಈಗ ಆತಂಕ ಮೂಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಹೇಳ್ಬೇಕಂದ್ರೆ ನೇಕಾರಪೇಟೆ ಪುರಸಭೆ ಅಧಿಕಾರಿಗಳು ಏನಿದ್ದಾರೆ ಬಿಲ್ ಕೊಡುವ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಅವರು ಗೆರವನ್ನ ಹಾಕಿ ಅವರನ್ನ ನಾವು ಇಲ್ಲ ಇದಕ್ಕೆ ಒಂದು ಪರಿಹಾರವನ್ನ ನೀವು ಕೊಡ್ಲೇಬೇಕು, ನೀವು ಸಾಮಾನ್ಯ ಸಭೆಯಲ್ಲಿ ಏನ್ ಹೇಳಿದ್ರೆ ಅದೇ ರೀತಿ ನಡ್ಕೋಬೇಕಂತ ಹೇಳಿ ಅವ್ರಿಗೆ ಗೆರವ ಕೂಡ ಹಾಕಿರತಕ್ಕಂಥದ್ದು. ಮತ್ತೆ ಅವರು ಅವನು ಮುಖ್ಯ ಅಧಿಕಾರಿ ಏನಿದ್ದಾನೆ ಆಯ್ಕೆ ಗುಡ್ದಾರಿ ಅವ್ರಿಗೂ ಕೂಡ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು, ನೀವು ಸಾಮಾನ್ಯ ಸಭೆಯಲ್ಲಿ ಯಾವ ರೀತಿಯಾಗಿ ಒಂದು ಸಾರ್ವಜನಿಕರಿಗೆ 80 ರೂಪಾಯಿ ಅಂತ ನಿಗದಿ ಮಾಡಿದ್ರಿ ಅದೇ ರೀತಿಯಾಗಿ ನೀವು ಬಿಲ್ ಅನ್ನ ತೆಗೆದುಕೊಳ್ಬೇಕು. ಈ ಬಿಲ್ ಅನ್ನ ಮತ್ತೆ ಪರಿಷ್ಕರಣೆ ಮಾಡಿ ಒಂದ್ ರೀತಿಯಾಗಿ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇದನ್ನ ನೀವು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಪುರಸಭೆಯ ಮುಖ್ಯ ಅಧಿಕಾರಿ ರಾಮದುರ್ಗನ ಪುರಸಭೆ ಮುಖ್ಯ ಅಧಿಕಾರಿ ಏನಿದ್ದಾನೆ ಆಯ್ಕೆ ಗುಡ್ದಾರಿಗೆ ಈಗ ಒಂದ್ ರೀತಿಯಾಗಿ ಅವ್ರಿಗೆ ಈ ಬಿಲ್ ಅನ್ನ ಪರಿಶೀಲನೆ ಮಾಡಿ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಿಕೊಡ್ಬೇಕಂತೇಳಿ ಅಲ್ಲಿ ಇರ್ತಕ್ಕಂತ ಸಾರ್ವಜನಿಕರು ಇದ್ದಾರೆ ಈಗ ಹೇಳಿರ್ತಕ್ಕಂಥದ್ದು. ಆದ್ರೆ ಬಿಲ್ ಗಳನ್ನ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿದ್ರಿಂದ ಅಲ್ಲಿ ಈಗ ಒಂದ್ ರೀತಿಯಾಗಿ ಶಾಂತ ರೀತಿಯಾಗಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ಈಗ ಸಮಾಧಾನ ಆಗಿರ್ತಕ್ಕಂಥದ್ದು. ಮತ್ತೆ ಅಲ್ಲಿರ್ತಕ್ಕಂಥ ಈ ಪುರಸಭೆ ಅಧಿಕಾರಿಗಳೇನಿದ್ದಾರೆ ಇವ್ರಿಗೂ ಇದೇ ರೀತಿಯಾಗಿ ಮೊದಲು ಕೂಡ ಈ ರೀತಿಯಾಗಿ ಮಾಡಿದ್ರಂತ ಹೇಳಿ ಸಾರ್ವಜನಿಕರು ಕೂಡ ಹೇಳ್ತಾ ಇರುವಂತದ್ದು. ಈ ಹಿಂದೆ ಕೂಡ ಇವ್ರಿಗೆ ಈ ರೀತಿಯಾಗಿ ಒಮ್ಮೆ ಅಂದ್ರೆ ಕೆಲವು ಜನ ತಿಳಿದೇನೆ ತುಂಬಿದ್ದಾರೆ. ಇದರಿಂದ ಪುರಸಭೆ ಅಧಿಕಾರಿಗಳಿದ್ದಾರೆ ಇದೊಂದು ರೀತಿಯಾಗಿ ಅವರು ಒಂದು ಸರ್ಕಾರಕ್ಕೆ ತುಂಬ್ತಾರ ಅಥವಾ ಇವ್ರದೇ ಆದಂತ ಒಂದು ನೀತಿಯನ್ನ ಅನುಸರಿಸ್ತಾರ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಈಗ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಒಂದೇ ಕೂಗ ಇರತಕ್ಕಂಥದ್ದು, ಈ ಬಿಲ್ ಅನ್ನ ಮರು ಪರಿಶೀಲನೆ ಮಾಡಿ ಒಂದು ನಿಗದಿತ ಬೆಲೆಯನ್ನ ನೀವು ಅಂದ್ರೆ ನಿಗದಿತ ಬೆಲೆಯನ್ನ ಘೋಷಣೆ ಮಾಡ್ಬೇಕಂತ ಹೇಳಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಕೂಗಾಗಿರ್ತಕ್ಕಂಥದ್ದು. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಮಂಜುನಾಥ್.